ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಾಫಿ ಸಾಕ್ಷಿ ಆಗೋದಕ್ಕೆ ಮೂವರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ನಟ ದರ್ಶನ್ ಪವಿತ್ರ ಗೌಡಗೆ ಈಗ ಭಾರಿ ಕಂಟಕ ಶುರುವಾಗಿದೆ, ಡವಡವ ಶುರುವಾಗಿದೆ. A14 ಪ್ರದೋಷ್, A7 ರವಿಶಂಕರ್, A10 ವಿನಯ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ CCH 59ರ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಜಡ್ಜ್ಗೆ ಪ್ರದೋಷ್ ಮನವಿಯನ್ನ ಮಾಡಿರುವಂತದ್ದು. ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ನಲ್ಲಿ ಇರುವಂತ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಈಗ ಹೊಸದೊಂದು ಕಂಟಕ ಶುರುವಾಗಿರುವಂತದ್ದು. ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ ಮೂವರು ಮುಂದೆ ಬಂದಿದ್ದಾರೆ, ಅರ್ಜಿ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಇಲ್ಲಿ ಏನು ಸ್ಟೋನಿ ಬ್ರೂಕ್ಸ್ ಪಬ್ ಮಾಲೀಕ ವಿನಯ್ ಕೂಡ ಇದರಲ್ಲಿ ತಾನು ಸಾಕ್ಷಿ ಹೇಳೋದಕ್ಕೆ ಮುಂದಾಗ್ತೀನಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಈ ವಿಚಾರವಾಗಿ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಮುಂದಿನ ಭವಿಷ್ಯ ಏನು, ಜೈಲಿನಿಂದ ಹೊರಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ನಂಬಿಕೆಯಲ್ಲಿ ಇದ್ರು. ಆದ್ರೆ ಈ ರೀತಿಯಾಗಿ ಸಾಕ್ಷಿಗಳು ಮಾಫಿ ಸಾಕ್ಷಿ ಆದ್ರೆ ಅವರ ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಪ್ರದೋಷ್ ಜಡ್ಜ್ಗೆ ಮನವಿ ಮಾಡಿರುವಂಥದ್ದು. ಹಾಗಾಗಿ ಮುಂದಿನ ನಿರ್ಧಾರಗಳು ಯಾವ ರೀತಿಯಾಗಿರುತ್ತೆ, ಕೋರ್ಟ್ ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಇಲ್ಲಿ CCH 59ರ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಕುತೂಹಲ ಉಂಟಾಗಿದೆ. ಏನು ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಹೊರಬರ್ತಾರೆ ಅಂತ ಹೇಳಿ. ಆದ್ರೆ ಈ ನಿರ್ಧಾರವನ್ನ ಈಗ ಮೂವರು ತೆಗೆದುಕೊಂಡಿರುವಂತಹ ಕಾರಣ ಇದು ಮತ್ತಷ್ಟು ಕಂಟಕ ಆಗ್ತಾ ಇದೆ ಈಗ ನಟ ದರ್ಶನ್ ಮತ್ತೆ ಪವಿತ್ರ ಗೌಡಗೆ. ಹಾಗಾಗಿ ಈಗ ಮೂರು ಜನ ಪ್ರದೋಷ್, A14 ಪ್ರದೋಷ್, A7 ರವಿಶಂಕರ್ ಹಾಗೆ A10 ವಿನಯ್ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದಕ್ಕೇನಾದ್ರೂ ಓಕೆ ಎಂದು ಅವರು ವಿಟ್ನೆಸ್ಗಳನ್ನ ಅಂತಂದ್ರೆ ಸಾಕ್ಷಿಗಳನ್ನ ಒಪ್ಪಿಸಿದ್ರೆ, ಸಾಕ್ಷಿಯನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಾದ್ರೆ ದರ್ಶನ್ ಮುಂದಿನ ಜೀವನ ಏನು, ಪವಿತ್ರ ಗೌಡ ಮುಂದಿನ ಜೀವನ ಏನು ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ದರ್ಶನ್ಗೆ ಒಮ್ಮೆ ಜಾಮೀನು ಸಿಕ್ಕು ಹೊರಬಂದು ಮತ್ತೆ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಇದಾದ ಬಳಿಕ ಇನ್ನೂ ಅಂದ್ರೆ 1 ವರ್ಷಗಳ ಕಾಲ ಅವರು ಹೊರಗೆ ಬರೋದಿಲ್ಲ ಅನ್ನುವಂಥ ವಿಷಯವನ್ನೇ ತಿಳಿದು ಅಭಿಮಾನಿಗಳು ಈಗ ಭಾರಿ ಬೇಸರದಲ್ಲಿದ್ದಾರೆ. ಇದರ ನಡುವೆ ಈಗ 1 ವರ್ಷ ಆಗಲಿ ಸ್ವಲ್ಪ ದಿನದಲ್ಲಿ ಮತ್ತೆ ಇದೇ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿ ದರ್ಶನ್ ಹೊರಬರ್ತಾರೆ ಅಂತ ಹೇಳಿ ನಂಬಿಕೆಯಲ್ಲಿ ಎಲ್ಲರೂ ಕೂಡ ಇದ್ರು. ಆದ್ರೆ ಈಗ ಈ ಒಂದು ಕೇಸ್ಗೆ ಇಂಥದ್ದೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಮೂವರಿಗೆ ಒಪ್ಪಿಗೆ ಸಿಕ್ಕು ಅವರೇನಾದ್ರೂ ಈ ಒಂದು ಮಾಫಿ ಸಾಕ್ಷಿ ಆಗೋದಕ್ಕೆ ಅವಕಾಶ ಸಿಕ್ಕರೆ ಮುಂದೇನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ.